ಯಕ್ಷಗಾನಕ್ಕೆ ಸಂಬಂಧಪಟ್ಟಂತೆ ಪುರುಷೋತ್ತಮ ಬಿಳಿಮಲೆ ಏನಿದ್ದಾರೆ ಅವರು ವಿವಾದಾತ್ಮಕ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಈ ಹಿಂದೆ. ಅದೇ ಒಂದು ವಿಚಾರವಾಗಿ ಈಗ ಪುರುಷೋತ್ತಮಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಪೇಜಾವರ ಶ್ರೀಗಳು. ಮಾತನಾಡ್ತಾ ಇದ್ದಾರೆ, ಅವರು ಈ ಹಿಂದೆ ಯಕ್ಷಗಾನದಲ್ಲಿ ಆಗ್ತಿದ್ದಂಥ ಕೆಲವೊಂದು ವಿಚಾರಗಳನ್ನು ಹೇಳಿದ್ರು, ಅದು ವಿವಾದವನ್ನು ಉಟ್ಕೊಂಡಿತ್ತು. ಸಲಿಂಗ ಒಂದು ಕಾಮದ ವಿಚಾರವನ್ನು ಮಾತನಾಡಿದರು. ಆ ವಿಚಾರವಾಗಿ ಹೇಳಿದಾಗ ಅನೇಕ ಜನರು ಅದಕ್ಕೆ ವಿರೋಧ ಪಡ್ತಿದ್ರು. ಈಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಗಿರುವಂತಹ ಪುರುಷೋತ್ತಮ ಬಿಳಿಮಲೆ ಏನಿದ್ದಾರೆ ಅವರು ಹೇಳಿದರು. ಪುರುಷೋತ್ತಮ ಬಿಳಿಮಲೆ ಹೇಳುತ್ತಾರೆ, ಸಲಿಂಗ ಒಂದು ಕಾಮದ ಹೇಳಿಕೆಯನ್ನು ಕೊಟ್ಟಿದ್ರು, ಯಕ್ಷಗಾನದಲ್ಲಿ ಬರ್ತಾರೆ. ಹೀಗಾಗಿ ಆಕಾಶ ನೋಡಿ ಉಗುಳಿದ ಹಾಗಾಗಿದೆ ಅವರ ಒಂದು ಹೇಳಿಕೆ ಅಂತ ಹೇಳಿ ಶ್ರೀಗಳು ತಿರುಗೇಟನ್ನು ಕೊಟ್ಟಿರುವಂಥದ್ದು. ಯಕ್ಷಗಾನದ ಒಳಗೆ ಸಲಿಂಗ ಕಾಮ ಬೆಳೀತಾ ಇದೆ ಅಂತ ಅವರು ಹೇಳಿದರು. ಸ್ತ್ರೀ ವೇಷ ಕಲಾವಿದರೇನಿದ್ದಾರೆ ಅದನ್ನು ನಿರಾಕರಿಸೋಕೆ ಆಗಲ್ಲ ಅಂತ ಹೇಳಿ ವಿವಾದವನ್ನು ಮೈ ಮೇಲೆ ಎಳೆದುಕೊಂಡಿದ್ರು. ಈ ಒಂದು ಹೇಳಿಕೆಗೆ ಶ್ರೀಗಳು ತಿರುಗೇಟು ಕೊಟ್ಟಿದ್ದಾರೆ. ಅವರೇನು ಹೇಳ್ತಾರಲ್ಲ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅನಿಸುತ್ತೆ. ಅದು ಯಾವ ರೀತಿಯಾಗಿ ಆಗ್ತಾ ಇದೆ ಅಂದರೆ, ಅವರ ಒಂದು ಹೇಳಿಕೆ ಏನಿದೆ ಅದು ಆಕಾಶವನ್ನು ನೋಡಿ ಉಗುಳಿದ್ರೆ ಏನಾಗುತ್ತೆ ಅದು ಅವರ ಮೇಲೇ ಬೀಳುತ್ತೆ, ಆ ರೀತಿಯಾಗಿ ಆಗಿದೆ. ಏನವರ ಒಂದು ಹೇಳಿಕೆಯನ್ನು ಕೊಟ್ಟಿದ್ರಲ್ಲ ಈ ಒಂದು ಯಕ್ಷಗಾನದಲ್ಲಿ ಸಲಿಂಗ ಕಾಮದ ವಿಚಾರವಾಗಿ, ಅದೇ ಹೇಳಿಕೆ ಮೇಲೆ ಅವ್ರು ಹೇಳ್ತಾರೆ ನೋಡಿ, ಯಕ್ಷಗಾನ ಕಲಾವಿದರೇನಿದ್ದಾರೆ ಅವರ ಬಗ್ಗೆ ಮಾತನಾಡಿದ್ರೆ ಅದು ಆಕಾಶವನ್ನು ನೋಡಿ ಉಗುಳಿದ ಹಾಗಾಗಿದೆ. ಹಾಗೆ ಮಾತಾಡಬಾರ್ದು. ಯಕ್ಷಗಾನದ ಒಳಗೆ ಒಂದು ಪವಿತ್ರವಾದಂತಹ ಒಂದು ಸ್ನೇಹ ಸಂಬಂಧ ಇದೆ. ಸ್ತ್ರೀವೇಷಧಾರಿಗಳು ಅದನ್ನು ನಿರಾಕರಿಸಲ್ಲ, ಅದನ್ನು ಒಪ್ಕೋಬೇಕು ಹಾಗೆ ಹೀಗೆ ಅಂತ ಹೇಳಿ ಸಾಕಷ್ಟು ಮಾತುಗಳನ್ನಾಡಿ ಅದನ್ನು ಯಾರು ಕೂಡ ಒಪ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ. ಹೀಗಾಗಿ ಇದ್ರ ಬಗ್ಗೆ ಶ್ರೀಗಳು ಮಾತನಾಡ್ತಾ ಇದ್ದಾರೆ. ಯಕ್ಷಗಾನ ಕಲಾವಿದರೇನಿದ್ದಾರೆ ಅವರು ಮಹಾನ್ ಕಲಾ ತಪಸ್ವಿಗಳು, ಅವರನ್ನು ನಾವು ಆ ರೀತಿಯಾಗಿ ಹೇಳೋಕ್ಕಾಗಲ್ಲ. ಯಕ್ಷಗಾನವನ್ನು ಮೆಚ್ಚುವ ಎಲ್ಲರಿಗೂ ಕೂಡ ಅದೇ ಒಂದು ಅಭಿಪ್ರಾಯ ಇರುತ್ತೆ. ಇವರು ಸಾಹಿತಿಗಳು ಅನ್ಸ್ಕೊಂಡವರೊಬ್ಬರು ಕಲಾ ತಪಸ್ವಿಗಳ ಬಗ್ಗೆ ಕೀಳು ಒಂದು ಅಭಿರುಚಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ. ಅವರ ಮಾತಿನಿಂದ ಯಾವುದೇ ಕಲಾರಸಿಕರು ಕೂಡ ಕಿಂಚಿತ್ತೂ ಕೂಡ ವಿಚಲಿತರಾಗಿಲ್ಲ. ಯಾವ ಕಲಾವಿದರು ಕೂಡ ಈ ಹೇಳಿಕೆಯ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಮುಖ್ಯವಾಗಿ ಆಕಾಶವನ್ನು ನೋಡಿ ಉಗುಳಿದ ಹಾಗೆ ಆಗಿಬಿಟ್ಟಿದೆ ಅವರ ಮಾತು. ಅವ್ರ ಮಾತಿಗೆ ಯಾರು ಕೂಡ ಕಿವಿ ಕೊಟ್ಟಿಲ್ಲ. ನಿಮ್ಮ ಸಾಧನೆಯನ್ನು, ಗುಣಗಾನವನ್ನು ನೋಡಿ ಸಮಾಜ ನಿಮ್ಮನ್ನು ಗೌರವಿಸುತ್ತೆ, ಗುಣವನ್ನು ನೋಡುತ್ತೆ. ಕಲಾವಿದರು ನಿಮ್ಮ ಕಾಲ ಏನಿದೆ ನಾವು ಅದನ್ನು ಮುಟ್ಟಿ ನಮಸ್ಕಾರ ಮಾಡಬೇಕು. ನೀವು ಕಲಾವಿದ, ದೊಡ್ಡ ಕಲಾವಿದರು ನೀವು, ಅಂತಹ ಯೋಗ್ಯತೆ ಇರುವವರು ನೀವು, ನಿಮಗೆ ತುಂಬ ಗೌರವ ಇದೆ, ಸಮಾಜ ನಿಮ್ಮನ್ನು ಹಾಡಿ ಹೊಗಳುತ್ತೆ ಅಂತ ಪೇಜಾವರ ಶ್ರೀಗಳು ಯಕ್ಷಗಾನ ಕಲಾವಿದರ ಬಗ್ಗೆ ಮಾತನಾಡಿರುವಂಥದ್ದು. ಅವರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಶ್ರೀಗಳು. ನಿಜಕ್ಕೂ ಕೂಡ ಯಕ್ಷಗಾನ ಕಲಾವಿದರೇನಿದ್ದಾರೆ ಅವರಿಗೆ ಆದಂತಹ ಒಂದು ಗೌರವವಿದೆ. ಪವಿತ್ರವಾದಂತಹ ಕಲೆ ಇದು. ಆ ಕಲೆಯಲ್ಲಿ ಈ ರೀತಿಯಾದಂಥ ಒಂದು ಆರೋಪವನ್ನು ಮಾಡ್ತಾರೆ ಅಂದರೆ ಅವರು ನಿಜಕ್ಕೂ ಕೂಡ ಒಬ್ಬ ಸಾಹಿತಿ ಅನಿಸ್ಕೊಂಡಿರುವಂಥವ್ರು ಈ ರೀತಿಯಾಗಿ ಮಾತನಾಡೋದು ನಿಜಕ್ಕೂ ಕೂಡ ದುಃಖಕರವಾದಂತಹ ವಿಚಾರ. ಅವರ ಹೇಳಿಕೆ ಹೇಗಿದೆ ಅಂದರೆ ಆಕಾಶವನ್ನು ನೋಡಿ ಉಗುಳಿದ ಹಾಗಾಗಿದೆ. ಹೀಗಾಗಿ ಅದ್ರ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ನೀವು ಕೂಡ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಕೆಲಸ, ನಿಮ್ಮ ಕಲೆ ಮತ್ತು ಗುಣವನ್ನು ನೋಡಿ ಎಲ್ಲರೂ ಕೂಡ ಗೌರವಿಸ್ತಾರೆ. ನೀವು ಗೌರವಕ್ಕೆ ಮತ್ತು ನಿಮ್ಮ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಬೇಕು ನಾವು. ಆ ರೀತಿಯಾದಂತಹ ಕಲಾವಿದರು ನೀವು. ನಿಮ್ಮ ಮೇಲೆ ನಮಗೆ ಗೌರವವಿದೆ, ಹಾಗೆ ಜನರಿಗೂ ಕೂಡ ತುಂಬ ಗೌರವವಿದೆ. ನೀವು ಯಾರು ಕೂಡ ಈ ಒಂದು ಹೇಳಿಕೆಗಳ ಬಗ್ಗೆ ಇಂಥವ್ರು ಏನು ಹೇಳ್ತಾರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಕೆಲಸವನ್ನು, ನಿಮ್ಮ ಒಂದು ಕಲೆಯನ್ನು ನೀವು ಅಭಿವೃದ್ಧಿ ಪಡಿಸ್ತಾ ಹೋಗಿ, ಕಲೆಯಲ್ಲಿ ಇನ್ನೂ ಎತ್ತರಕ್ಕೆ ಬೆಳೀತಾ ಹೋಗಿ ಅನ್ನುವಂಥ ಮಾತನ್ನು ಪೇಜಾವರ ಶ್ರೀಗಳು ಮಾತನಾಡಿರುವಂಥದ್ದು ನಿಜಕ್ಕೂ ಕೂಡ ಅವರನ್ನು ಮೆಚ್ಚಿಕೊಂಡಿದ್ದಾರೆ, ಹೇಳಿದ್ದಾರೆ ಅವರ ಮನಸ್ಸಲ್ಲಿರುವಂಥ ಅಭಿಪ್ರಾಯವನ್ನು. ಪುರುಷೋತ್ತಮ ಬಿಳಿಮಲೆ ಏನು ಹೇಳಿದ್ರಲ್ಲ ಆ ಒಂದು ಹೇಳಿಕೆ ಯಾವುದೇ ಕಾರಣಕ್ಕೂ ಕೂಡ ನೀವು ತಲೆ ಕೆಡಿಸ್ಕೊಳ್ಬೇಡಿ. ಜನರು ಕೂಡ ಯಾರೂ ಅದ್ರ ಕಡೆ ಕಿವಿ ಕೊಟ್ಟಿಲ್ಲ ಅನ್ನುವಂಥ ಮಾತುಗಳನ್ನ ಹೇಳಿರುವಂಥದ್ದು. ಯಕ್ಷಗಾನ ಕಲಾವಿದರಲ್ಲಿ ಧೈರ್ಯವನ್ನು ತುಂಬಿ ಸಪೋರ್ಟ್ ಮಾಡಿ ಅವರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುವಂಥದ್ದು ಸ್ವಾಮೀಜಿ. ಹೀಗಾಗಿ ಯಾರೂ ಕೂಡ ಇಂಥ ಹೇಳಿಕೆಗಳು ಇವರು ಮಾತ್ರ ಅಲ್ಲ, ಯಾರೇ ಕೊಟ್ಟರೂ ಸರಿ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಪೇಜಾವರ ಶ್ರೀಗಳು ಹೇಳಿದ್ದಾರೆ, ಮಾತನಾಡಿದ್ದಾರೆ. ಯಕ್ಷಗಾನ ಕಲಾವಿದರು ಏನು ಈ ಒಂದು ವಿಚಾರದಿಂದ ಬೇಜಾರಾಗಿದ್ದು, ಅಸಮಾಧಾನಗೊಂಡಿದ್ರಲ್ಲ, ಸ್ವಾಮೀಜಿಯವರ ಅಥವಾ ಶ್ರೀಗಳ ಮಾತಿನಿಂದ ಸ್ವಲ್ಪ ಖುಷಿಯಾದಂತೆ ಕಾಣ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.